ನಮಸ್ತೆ ದೇವರು ಮತ್ತೊಂದು ವಿಡಿಯೋಗೆ ಯಾರೆಲ್ಲ RRB ಗ್ರೂಪ್ ಡಿ ಅಪ್ಲಿಕೇಶನ್ ಹಾಕಿದ್ರಿ ಅವ್ರದ್ದು ಎಕ್ಸಾಮ್ ಸಿಟಿ ಮತ್ತು ಡೇಟ್ ಬಂದುಬಿಟ್ಟು ಮೆಸೇಜ್ ಬರ್ತಾಯಿದೆ. ಥೋಡೆ ಜನಕ್ಕೆ ಬಂದಿಲ್ಲ. ಲಾಸ್ಟ್ ಡೇಟ್ 16 ತಾರೀಕು ತನಕ ಎಕ್ಸಾಮ್ ಇರುತ್ತೆ. 10 ದಿನ ಮುಂಚೆನೇ ಬರುತ್ತೆ ಮೆಸೇಜು. 4 ದಿನ ಇದ್ದಾಗ ಅಡ್ಮಿಟ್ ಕಾರ್ಡ್ ಓಪನ್ ಆಗುತ್ತೆ. ಇವತ್ತು ಅದ್ರ ಬಗ್ಗೆನೇ ವಿಡಿಯೋ ಮಾಡೋಣ. RRB ಗ್ರೂಪ್ 11 ಅಂತ RRB ಫಾರ್ ಮೋರ್ ಡೀಟೇಲ್ಸ್. ಹಾಗೆ ನಿಮ್ಮದು ಜಿಮೇಲ್ಗೊಂದು ಮೆಸೇಜ್ ಬಂದಿರುತ್ತೆ. ಯಾರ್ದೆಲ್ಲ ಜಿಮೇಲ್ಗೆ ಮೆಸೇಜ್ ಬಂದಿದೆ ಅವರೆಲ್ಲ ಓಪನ್ ಮಾಡಿ ನೋಡ್ಬೋದು ಸಿಟಿ ಎಲ್ಲಿದೆ ಅಂತ. ಆ ಲಿಂಕ್ ಬಂದುಬಿಟ್ಟು ನಿಮ್ಮದು ಜಿಮೇಲ್ಗೆ ಕಳಿಸ್ತಿರ್ತಾರವರು. ಜಿಮೇಲ್ ಇದು ಲಿಂಕ್ ಆಗಿರುತ್ತೆ, ವೆಬ್ಸೈಟ್ ಲಿಂಕು. ನಿಮ್ಮದು ಅಡ್ಮಿಟ್ ಕಾರ್ಡ್ ಓಪನ್ ಮಾಡೋದು. ಅದಾದಮೇಲೆ ಯೂಸರ್ ID ಅಂತ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಅಪ್ಲಿಕೇಶನ್ ಹಾಕಿದ್ರಲ್ಲ ಅಲ್ಲಿ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಈ ನಂಬರನ್ನು ಈ ವೆಬ್ಸೈಟ್ ಲಿಂಕನ್ನು ಓಪನ್ ಮಾಡಿ ಹಾಕಬೇಕು. ಹಾಗೆ ಇದು ಪಾಸ್ವರ್ಡ್ ಆಗಿರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಅಲ್ಲೇ ಕೆಳಗಿರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಆಗಿದ್ದರೆ ಓಪನ್ ಆಗುತ್ತೆ. ಈ ಲಿಂಕನ್ನು ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು. ನಿಮ್ಮದು ರಿಜಿಸ್ಟ್ರೇಷನ್ ಇರುತ್ತೆ ಅಲ್ಲ CA2 ಅಂತ, ಅದು ಮುಂದೆ ಇನ್ನೂ ಇರುತ್ತೆ, ಅದನ್ನು ಹಾಕಬೇಕು. ಕೆಳಗೆ ಬಂದುಬಿಟ್ಟು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್, ನೀವು ಯಾವ ಡೇಟಲ್ಲಿ ಹುಟ್ಟಿದ್ದು ಮತ್ತು ಯಾವ ಇಯರಲ್ಲಿ, ಯಾವ ಮಂತಲ್ಲಿ ಮತ್ತು ಯಾವ ಇಯರಲ್ಲಿ ಹುಟ್ಟಿದ್ದು ಅಂತ ಹಾಕಬೇಕು. ಅದಾದ ತಕ್ಷಣ ಮುಂದೆ ನೋಡೋಣ. ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ನೀವು ಲಾಗಿನ್ ಮಾಡಿದ ತಕ್ಷಣ ಲಾಗಿನ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್, ಇದು ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಆಗಿರುತ್ತೆ. ಹಾಗೂ ಇಲ್ಲಿ ನಿಮ್ಮ ಫಾದರ್ ನೇಮ್ ಆಗಿರುತ್ತೆ, ಇಲ್ಲಿ ನಿಮ್ಮ ನೇಮ್ ಆಗಿರುತ್ತೆ. ಇಲ್ಲಿ ಈ ಸೈಡ್ ಬಂದರೆ, ಹಾಗೂ ಇಲ್ಲಿ ನೀವು ಮೇಲ ಫಿಮೇಲ ಅಂತ ತೋರಿಸುತ್ತೆ. ಅದಾದಮೇಲೆ ಈ ಕಡೆ ಮುಂದೆ ನೋಡೋಣ. ಕೆಳಗೆ ಸ್ಕ್ರೋಲ್ ಮಾಡಿ ನೋಡಿದಾಗ ಎಕ್ಸಾಮ್ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ಮೇಲ್ಗಡೆ ಬಂದು ಎಕ್ಸಾಮ್ ಡೀಟೇಲ್ಸು, ಇಲ್ಲಿ ಯಾವ ಜಿಲ್ಲೆಯಲ್ಲಿ ಬಿದ್ದಿದೆ ನಿಮ್ಮದು ಅಂತ ನೋಡ್ಬೋದು. ಹಾಗೂ ಯಾವ ಸ್ಟೇಟಲ್ಲಿ ಬಿದ್ದಿದೆ, ಮತ್ತು ಇಲ್ಲಿ ಡೇಟಾ, ಯಾವ ಡೇಟಲ್ಲಿ ಬಿದ್ದಿದೆ ನಿಮ್ಮದು, ಮತ್ತು ಶಿಫ್ಟು, ಇಲ್ಲಿ ಯಾವ ಜಿಲ್ಲೆ ಮತ್ತು ಸ್ಟೇಟು, ಇಲ್ಲಿ ಡೇಟ್ ಬಂದುಬಿಟ್ಟು ಯಾವ ಡೇಟ್ ಆಗಿರುತ್ತೆ ನೋಡ್ಬೋದು ನೀವು ಓಪನ್ ಮಾಡಿದ ತಕ್ಷಣ. ಹಾಗೂ ಯಾವ ಶಿಫ್ಟ್ ಆಗಿದೆ ಅಂತ ನೋಡ್ಬೋದು ಲಾಗಿನ್ ಮಾಡಿದ ತಕ್ಷಣ. ಇದೇ ರೀತಿ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.